ಈ ಧರ್ಮಸ್ಥಳದಲ್ಲಿ ಏನೋ ಒಂದು ದೊಡ್ಡ ಷಡ್ಯಂತ್ರವೇ ಆಗ್ತಾ ಇದೆ. ಈ ಒಂದು ಕ್ಷೇತ್ರದ ಹೆಸರನ್ನ ಹಾಳು ಮಾಡೋದಕ್ಕೆ ಏನಾದ್ರೂ ಈ ಷಡ್ಯಂತ್ರ ಆಗ್ತಾ ಇದೆಯಾ ಅಂತ 13 ಪಾಯಿಂಟ್ ಗಳನ್ನು ಕೂಡ ಆತ ಗುರುತಿಸಿ ಅದನ್ನ ಪಾಯಿಂಟ್ ಮಾಡ್ಕೊಳ್ಳೋದಾಗತ್ತೆ. ಸುಜಾತಾ ಭಟ್ ಅನ್ನೋ ಒಬ್ಬ ಮಹಿಳೆ ಬಂದು ನನ್ನ ಮಗಳು ಅನನ್ಯ ಭಟ್ ಕಳೆದು ಹೋಗಿದ್ದಾಳೆ, ಅಲ್ಲಿ ನೋಡಿದ್ರೆ ಹೆಣಗಳು ಸಿಗೋದಿಲ್ಲ, ಈ ಕಡೆ ನೋಡಿದ್ರೆ ಸುಜಾತಾ ಭಟ್ ಕೂಡ ನನಗೆ ಮಗಳೇ ಇಲ್ಲ ಅಂತ ಹೇಳ್ತಾಳೆ. ಆಮೇಲೆ ಅಲ್ಲಿ ಸಮಾವೇಶಗಳನ್ನು ಕೂಡ ಹಮ್ಮಿಕೊಂಡಿದ್ರು. ಇಡಿಯನ್ನ ರಚನೆ ಮಾಡ್ಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ಹೇರಲಾಗ್ತಾ ಇದೆ. ನಮಸ್ಕಾರ, ಡಿಡಿಯು ನ್ಯೂಸ್ ನ ವಿಶೇಷ ಸೆಗ್ಮೆಂಟ್ ಗೆ ಸ್ವಾಗತ. ನಾನು ರಚನಾ ನಂಜುಂಡ. ನಮ್ಮ ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ಹೆಚ್ಚಾಗಿ ನಮ್ಮ ರಾಜ್ಯದ ಒಂದು ವಿಚಾರ ಹೆಚ್ಚಾಗಿ ಚರ್ಚೆಗೆ ಗ್ರಾಸವಾಗಿತ್ತು. ಅದು ಯಾವ ವಿಚಾರ ಅಂದ್ರೆ ಧರ್ಮಸ್ಥಳದ ವಿಚಾರ. ಹೌದು, ಒಬ್ಬ ವ್ಯಕ್ತಿ, ಮುಸ್ಕುದಾರಿ ವ್ಯಕ್ತಿ ಬರ್ತಾನೆ ಹಾಗೂ ತನ್ನ ಮೂಲಕ ನೂರಾರು ಹೆಣಗಳನ್ನ ನೇತ್ರಾವತಿಯ ದಡದಲ್ಲಿ ಹೂತು ಹಾಕಿಸಲಾಗಿದೆ ಅಂತ ಹೇಳಿ ಒಂದು ವಿಚಾರವನ್ನ ಹೇಳ್ತಾನೆ. ಈ ಒಂದು ವಿಚಾರ ಆತ ಹೇಳಿದ ಮೇಲೆ ಎಲ್ಲರಿಗೂ ಕೂಡ ಒಂದ್ ರೀತಿ ಅಚ್ಚರಿ ಮೂಡುತ್ತೆ ಅಂತಾನೆ ಹೇಳಬಹುದು. ಅಂದ್ರೆ ಒಂದು ಧರ್ಮ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಘಟನೆ ನಡೆದೋಗಿದ್ಯಾ ಅಂತ ಹೇಳಿ ಎಲ್ಲರಲ್ಲೂ ಕೂಡ ಒಂದು ಆಶ್ಚರ್ಯ ಎದುರಾಗತ್ತೆ. ಹೀಗಾಗಿ ಒಂದ್ ರೀತಿ ಸರ್ಕಾರದ ಮೇಲೂ ಕೂಡ ಒತ್ತಡ ಬೀರಲಾಗತ್ತೆ. ಅಲ್ಲಿ ಸ್ಪೆಷಲ್ ಟೀಮ್ ಅನ್ನ ರಚನೆ ಮಾಡ್ಬೇಕು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅನ್ನ ರಚನೆ ಮಾಡಿ ನಿಜಕ್ಕೂ ಕೂಡ ಅಲ್ಲಿ ಹೆಣಗಳನ್ನ ಹೂತ್ ಹಾಕ್ಸಿದಾಗಿದ್ಯಾ ಅವ್ರ ಕೈಲಿ ಅಂತ ಹೇಳಿ ಆತ ಏನು ಬಂದು ತನ್ನ ಕಂಪ್ಲೇಂಟ್ ಅನ್ನ ಹೇಳಿದಾನೆ, ನಿಜಕ್ಕೂ ಕೂಡ ಅದು ನಿಜಾನ ಅಂತ ಹೇಳಿ ಅವರು ವೆರಿಫೈ ಮಾಡ್ಬೇಕು ಅಂತ ಹೇಳಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಕೂಡ ರಚನೆ ಮಾಡ್ತಾರೆ. ಹೀಗಾಗಿ ಆ ವ್ಯಕ್ತಿ ಏನು ಮುಸ್ಕುದಾರಿ ವ್ಯಕ್ತಿ ಇದ್ದಾನೆ, ಅವನು 13 ಪಾಯಿಂಟ್ ಗಳನ್ನ ನೇತ್ರಾವತಿಯ ನದಿಯ ಸುತ್ತಮುತ್ತ ತೋರಿಸ್ತಾನೆ. 13 ಪಾಯಿಂಟ್ ಗಳಲ್ಲಿ ನಾನು ಹೆಣಗಳನ್ನ ಹೂತಾಕಿದೀನಿ ಅಂತ ಹೇಳಿ, ಅದು ಕೂಡ ಬಾಲಕಿಯರದ್ದು ಹಾಗೂ ಹೆಣ್ಣು ಮಕ್ಕಳ ಹೆಣಗಳನ್ನ ನಾನು ಹೂತಾಕಿದೀನಿ ಅಂತ ಹೇಳ್ತಾನೆ. ಹೀಗಾಗಿ 13 ಪಾಯಿಂಟ್ ಗಳನ್ನು ಕೂಡ ಆತ ಗುರುತಿಸಿ ಅದನ್ನ ಪಾಯಿಂಟ್ ಮಾಡ್ಕೊಳ್ಳೋದಾಗತ್ತೆ. ಹಾಗೂ ಮೊದಲಿಗೆ ಮನುಷ್ಯರು ಆ ಗುಂಡಿಯನ್ನ ತೋಡ್ತಾರೆ, ಏನಾದ್ರೂ ಹೆಣನೋ ಅಥವಾ ಅಸ್ಥಿಪಂಜರನೋ ಸಿಗುತ್ತಾ ಅಂತ ಟ್ರೈ ಮಾಡ್ತಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಅಸ್ಥಿಪಂಜರಗಳು ಸಿಗೋದಿಲ್ಲ. ಹೀಗಾಗಿ JCB ಸಹಾಯದಿಂದನೂ ಕೂಡ ಇನ್ನೂ ಇರುವಂತಹ ಪಾಯಿಂಟ್ ಗಳಲ್ಲೆಲ್ಲ ತೋಡುವ ಕೆಲಸ ಮಾಡಿದಾಗ ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಸ್ಥಿಪಂಜರ ಸಿಗೋದಿಲ್ಲ. ಹೀಗಾಗಿ ಒಂದ್ ರೀತಿ ಅನುಮಾನ ಶುರುವಾಗುತ್ತೆ, ಈ ವ್ಯಕ್ತಿ ಏನಾದ್ರೂ ಸುಳ್ಳು ಹೇಳ್ತಾ ಇದ್ದಾನ ಅಂತ. ಇದ್ರ ನಡುವೆ ಇನ್ನೊಂದು ಘಟನೆ ಆಗುತ್ತೆ. ಏನು ಈ ಹಿಂದೆ ಸುಜಾತಾ ಭಟ್ ಅನ್ನೋ ಒಬ್ಬ ಮಹಿಳೆ ಬಂದು ನನ್ನ ಮಗಳು ಅನನ್ಯ ಭಟ್ ಕಳೆದು ಹೋಗಿದ್ದಾಳೆ, ಆಕೆ ನಾಪತ್ತೆ ಆಗಿದ್ದಾಳೆ, ಆಕೆಯನ್ನ ಕೊಲೆ ಮಾಡಲಾಗಿದೆ, ಅವಳ ಹೆಣವನ್ನ ದಯವಿಟ್ಟು ನಾನು ಹುಡುಕೊಡಿ ಅಂತ ಹೇಳಿ ಬಂದು ಪೊಲೀಸರ ಮುಂದೆ ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಅದು ಕೂಡ ಒಂದ್ ರೀತಿ ಎಲ್ಲರಲ್ಲೂ ಕೂಡ ಅಚ್ಚರಿ ಮೂಡಿಸುತ್ತೆ. ಹೀಗಾಗಿ ಎಲ್ಲರಿಗೂ ಕೂಡ ಒಂದು ಅನುಮಾನ ಏನಿದೆ, ಧರ್ಮಸ್ಥಳದಲ್ಲಿ ಏನೋ ನಡಿಬಾರ್ದಂತಹ ಘಟನೆ ನಡೆದಿದೆ ಅಂತ ಹೇಳಿ ಎಲ್ಲರಲ್ಲೂ ಕೂಡ ಒಂದು ಅನುಮಾನ ಏನ್ ಶುರುವಾಗುತ್ತೆ, ಅದಕ್ಕೆ ಇನ್ನೊಂದಷ್ಟು ಬಲ ತುಂಬ್ದಂಗ ಆಗತ್ತೆ. ಯಾಕಂದ್ರೆ ಈ ಮುಸ್ಕುದಾರಿ ವ್ಯಕ್ತಿ ಬಂದು ಹೇಳ್ತಾನೆ ನನ್ನ ಮೂಲಕ ನೂರಾರು ಹೆಣಗಳನ್ನ ಹೂತಾಕ್ಸಲಾಗಿದೆ ಅಂತ ಹೇಳಿ. ಇನ್ನೊಂದು ಕಡೆ ಈ ಸುಜಾತಾ ಭಟ್ ಅನ್ನೋ ಮಹಿಳೆ ಕೂಡ ನನ್ನ ಮಗಳು ಅನನ್ಯ ಭಟ್ ನಾಪತ್ತೆ ಆಗಿದ್ದಾಳೆ ಅಂತ ಕೂಡ. ಈ ಎರಡೂ ವಿಚಾರ ಮತ್ತಷ್ಟು SIT ಯನ್ನ ರಚನೆ ಮಾಡ್ಬೇಕು, ಈ ತನಿಖೆನ ಇನ್ನೂ ಜಾಸ್ತಿ ಚುರುಕುಗೊಳಿಸ್ಬೇಕು ಅಂತ ಹೇಳಿ ಆ ಒಂದು ದಾರಿಯಲ್ಲಿ ಸಾಗತ್ತೆ. ಆದ್ರೆ ಇದರ ನಡುವೆ ಏನು ಅಲ್ಲಿ ಒಂದ್ ಕಡೆ 13 ಪಾಯಿಂಟ್ ಅಲ್ಲಿ ಎಲ್ಲಿ ಆ ವ್ಯಕ್ತಿ, ಮುಸ್ಕುದಾರಿ ವ್ಯಕ್ತಿ ಏನು ಪಾಯಿಂಟ್ ಗಳನ್ನ ತೋರಿಸಿರ್ತಾನೆ, ಅಲ್ಲಿ ಹೆಣಗಳು ಕೂಡ ಸಿಗೋದಿಲ್ಲ. ಇನ್ನೊಂದು ಕಡೆ ಈ ಸುಜಾತಾ ಭಟ್ ಮಹಿಳೆ ಏನಿರ್ತಾಳೆ, ಆಕೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಏನು ಅಂದ್ರೆ ಆಕೆಗೆ ಅನನ್ಯ ಭಟ್ ಅನ್ನೋ ಒಂದು ಮಗಳೇ ಇರ್ಲಿಲ್ಲ, ಆಕೆ ಹೇಳಿದ್ದು ಸಂಪೂರ್ಣ ಸುಳ್ಳು ಅಂತ ಹೇಳಿ. ಇದಾದ ಮೇಲೆ ರಾಜಕೀಯ ರಂಗದಲ್ಲೂ ಕೂಡ ಹಾಗೂ ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಚರ್ಚೆಯೇ ಶುರುವಾಗತ್ತೆ. ಇದಾದ್ಮೇಲೆ ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ರಾಷ್ಟ್ರಕ್ಕೆ ಒಂದ್ ರೀತಿ ಶಾಕ್ ರೀತಿ ಆಗುತ್ತೆ. ಯಾಕಂದ್ರೆ ಮೊದ್ಲು ಮಹಿಳೆ ಬರ್ತಾಳೆ, ಹೇಳ್ತಾಳೆ ತನ್ನ ಮಗಳು ನಾಪತ್ತೆ ಆಗಿದ್ದಾಳೆ, ನನ್ನ ಹುಡುಕೊಡಿ, ಮಗಳನ್ನ ಹುಡುಕೊಡಿ ಅಂತ. ಇನ್ನೊಂದು ಕಡೆ ಮುಸ್ಕುದಾರಿ ವ್ಯಕ್ತಿ ಬರ್ತಾನೆ, ಹೆಣಗಳನ್ನ ಹೂತಾಕಿದೀನಿ ಅಂತ ಹೇಳ್ತಾನೆ. ಈಗ ನೋಡಿದ್ರೆ ಪ್ರತಿಯೊಂದು, ಅಲ್ಲಿ ನೋಡಿದ್ರೆ ಹೆಣಗಳು ಸಿಗೋದಿಲ್ಲ, ಈ ಕಡೆ ನೋಡಿದ್ರೆ ಸುಜಾತಾ ಭಟ್ ಕೂಡ ನನಗೆ ಮಗಳೇ ಇಲ್ಲ ಅಂತ ಹೇಳ್ತಾಳೆ. ಹೀಗಾಗಿ ಅದು ಎಲ್ಲಾ ಜನರು ಏನು ಒಂದ್ ರೀತಿ ನಂಬ್ಕೊಂಡಿದ್ರು, ಏನೋ ಆಗಿದೆ ಇಲ್ಲಿ, ಏನೋ ಧರ್ಮಸ್ಥಳದಲ್ಲಿ ನಡಿಬಾರದು ಏನೋ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಅದು ಒಂದ್ ರೀತಿ ಉಲ್ಟಾ ಆಗೋಗುತ್ತೆ. ಹೀಗಾಗಿ ಧರ್ಮಸ್ಥಳದಲ್ಲಿ ಏನೋ ಒಂದು ದೊಡ್ಡ ಷಡ್ಯಂತ್ರವೇ ಆಗ್ತಾ ಇದೆ, ಈ ಒಂದು ಕ್ಷೇತ್ರದ ಹೆಸರನ್ನ ಹಾಳು ಮಾಡೋದಕ್ಕೆ ಏನಾದ್ರೂ ಈ ಷಡ್ಯಂತ್ರ ಆಗ್ತಾ ಇದೆಯಾ ಅಂತ ಹೇಳಿ ಏನು ಸರ್ಕಾರದ ಮೇಲೆ ವಿಪಕ್ಷಗಳು ಕೂಡ ಮುಗಿ ಬೀಳ್ತಾ ಇದಾವೆ. ಹಾಗೂ JDS ಪಕ್ಷದವರು ಹಾಗೂ BJP ಪಕ್ಷದವರು ಕೂಡ ಸತ್ಯ ಯಾತ್ರೆ ಅಂತ ಹೇಳಿ ಧರ್ಮಸ್ಥಳದ ಕಡೆ ಸಾಗಿದ್ರು. ಆಮೇಲೆ ಅಲ್ಲಿ ಸಮಾವೇಶಗಳನ್ನು ಕೂಡ ಹಮ್ಮಿಕೊಂಡಿದ್ರು. ಇನ್ನೊಂದು ಕಡೆ ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಕೂಡ ಈ ರೀತಿಯ ಒಂದು ಘಟನೆ ಏನಾಗಿದೆ ಅಂದ್ರೆ, ನಾನು ನೂರಾರು ಹೆಣಗಳನ್ನ ಹೂತಾಕ್ಸಿದೀನಿ ಅಂತ ಆ ವ್ಯಕ್ತಿ ಏನ್ ಹೇಳ್ತಾನೆ, ಅವನ ಹೆಸರು ಕೂಡ ಗೊತ್ತಾಗಿದೆ, ಆತನ ಹೆಸರು ಚಿನ್ನಯ್ಯ ಅಂತ ಹೇಳಿ. ಅವನು ಏನು ದೂರನ್ನ ಕೊಟ್ಟಿದ್ದ, ಆಮೇಲೆ ಆ ಒಂದು ಗುರುತುಗಳನ್ನ ಮಾಡಿದ, 13 ಪಾಯಿಂಟ್ ಗಳಲ್ಲಿ ನಾನು ಏನು ಹೆಣ ಹೂತಾಕಿದೀನಿ ಅಂತ ಹೇಳಿ ಆತ ಏನ್ ಹೇಳಿದ್ದ, ಈತ ಮಾಡ್ಬೇಕು ಅಂದ್ರೆ ಇವನೊಬ್ಬನಿಂದಾನೇ ಇದು ಮಾಡೋಕ್ ಸಾಧ್ಯ ಇಲ್ಲ, ಇವನಿಂದ ಯಾರೋ ಇದಾರೆ, ಒಂದು ದೊಡ್ಡ ಗುಂಪೆ ಇದೆ ಅಂತ ಹೇಳಿ ಪ್ರಮುಖರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಹಾಗೂ ಇದೆಲ್ಲ ಏನು ಅವರು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ, ಈ ಹಿಂದೆ ಯಾವ್ದೋ ಒಂದು ದೊಡ್ಡ ಗುಂಪಿದೆ ಅಂತ ಕೂಡ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಹಾಗೂ ಇಷ್ಟು ಒಂದು
ಷಡ್ಯಂತ್ರ ಏನ್ ಆಗ್ತಾ ಇದೆ ಇದು ಸುಮ್ನೆ ಆಗೋದಿಲ್ಲ. ಇದ್ರಲ್ಲಿ ಯಾರೋ ಒಬ್ರು ದುಡ್ಡಿನ ಸಹಾಯವನ್ನ ಮಾಡ್ತಾ ಇದಾರೆ, ದೊಡ್ಡ ಮಟ್ಟದ ದುಡ್ಡಿನ ಹರಿವು ಇದಕ್ಕೆ ಆಗಿದೆ ಅಂತ ಹೇಳಿ ಇದೀಗ ಇಡಿ ಡಿಪಾರ್ಟ್ಮೆಂಟ್ ಅಂದ್ರೆ ಏನು ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಇದಾರೆ, ಹಣಕಾಸಿನ ಅವ್ಯವಹಾರ ಏನಾದ್ರೂ ಆಗಿದ್ರೆ ಇಡಿ ಡಿಪಾರ್ಟ್ಮೆಂಟ್ ಅನ್ನ ಅವರು ನೇಮಕ ಮಾಡ್ತಾರೆ, ತನಿಖೆಯನ್ನ ಮಾಡ್ಬೇಕು ಅಂತ ಹೇಳಿ. ಹೀಗಾಗಿ ಇಲ್ಲಿ ಏನೋ ಹಣಕಾಸಿನ ಅವ್ಯವಹಾರ ಕೂಡ ಆಗಿದೆ, ಬೇರೆ ಒಂದು ಮೂಲದಿಂದ ಹಣ ಸಪ್ಲೈ ಆಗಿದೆ ಅಂತ ಹೇಳಿ ಇದೀಗ ಅದರ ಒಂದು ತನಿಖೆಯನ್ನ ಮಾಡ್ಬೇಕು ಅಂತ ಕೂಡ ಇಡಿಯನ್ನ ರಚನೆ ಮಾಡ್ಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ಹೇರಲಾಗ್ತಾ ಇದೆ. ಇನ್ನು ಈ ಒಂದು ತನಿಖೆ ಎತ್ತ ಸಾಗತ್ತೆ, ಇದರ ನಿಜವಾದ ತಪ್ಪಿತಸ್ಥರು ಯಾರು, ಯಾಕೆ ಈ ರೀತಿಯ ಒಂದು ಷಡ್ಯಂತ್ರ ಆಗಿದೆ ಅಂತ ಹೇಳಿ ಎಲ್ಲ ತನಿಖೆಯಿಂದನೇ ಹೊರಬರಬೇಕಾಗಿದೆ. ಇದಾಗಿತ್ತು ಡಿಡಿಯು ನ್ಯೂಸ್ ನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾರೆ ಡಿಡಿಯು ನ್ಯೂಸ್.